ಹಾಂ ಸರ್, ನಮಸ್ಕಾರ. ನಮಸ್ತೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ನಮ್ಮ ಭಾರತದ ಇತಿಹಾಸವನ್ನು ನಾವು ಗಮನಿಸಿದಾಗ ಸಾವಿರಾರು ವರ್ಷಗಳ ನಮ್ಮ ಭಾರತದ ಇತಿಹಾಸದಲ್ಲಿ ಅನೇಕ ಆಕ್ರಮಣಗಳು, ದಾಳಿಗಳು, ದಂಡಯಾತ್ರೆಗಳು ನಮ್ಮ ದೇಶದ ಮೇಲಾಗಿವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳ ಮೇಲೆ ಆಗಿರ್ತಕ್ಕಂಥ ಆಕ್ರಮಣಗಳಿಗೆ, ಕೆಲವು ಆಕ್ರಮಣಗಳಿಗೆ ಆಯಾ ದೇಶಗಳು ತಮ್ಮ ಮೂಲ ಸಂಸ್ಕೃತಿಯನ್ನು ಕಳೆದುಕೊಂಡಿವೆ, ಅನ್ಯಮತೀಯರ ಪಾಲಾಗಿವೆ. ಆದರೆ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ನೂರಾರು ದಾಳಿಗಳನ್ನು, ಹತ್ತಾರು ಆಕ್ರಮಣಗಳನ್ನು, ಭಯೋತ್ಪಾದಕ ಕೃತ್ಯಗಳನ್ನು ಸಹಿಸಿಕೊಂಡೂ ಕೂಡ ನಮ್ಮ ಭಾರತ ಇನ್ನೂ ಶಕ್ತಿಯುತವಾಗಿ ಅವುಗಳನ್ನೆಲ್ಲ ಹೆದರಿಸಿ ಎದೆಯೊಡ್ಡಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ತಮ್ಮ ಪ್ರಾಣಗಳನ್ನು ಸಮರ್ಪಿಸಿ ದೇಶವನ್ನು, ಈ ದೇಶದ ಧರ್ಮವನ್ನು ಕಾಪಾಡಿರ್ತಕ್ಕಂಥ ಮಹಾನುಭಾವರು. ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ನಮ್ಮ ದೇಶ ಇಷ್ಟು ಸಾವಿರ ವರ್ಷಗಳ ಆಕ್ರಮಣಗಳಿಗೆ ಎದೆಯೊಡ್ಡಿ ಧೈರ್ಯವಾಗಿ ನಿಂತಿದೆ, ಹಾಗೆ ನಿಂತಿದೆ ಅಂತ. ಅದಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನ ನಾವು ಎಲ್ಲೋ ಒಂದು ಕಡೆ ಮರಿತಾ ಇದ್ದೇವೆ, ಮರಿಬಾರದು. ಛತ್ರಪತಿ ಶಿವಾಜಿಯಂತಹ, ರಾಣಾ ಪ್ರತಾಪ ಸಿಂಹನಂತಹ, ಝಾನ್ಸಿ ರಾಣಿಯಂತಹ ಸಾವಿರಾರು ಮಂದಿ, ವಿವೇಕಾನಂದರಂತಹ ಲಕ್ಷಾಂತರ ಮಂದಿ ಧರ್ಮವೀರರು, ದೇಶಭಕ್ತರು, ಸಾಹಿತಿಗಳು, ಜನಸಾಮಾನ್ಯರಾದಿಯಾಗಿ ಎಲ್ಲರೂ ಕೂಡ ಲಕ್ಷ ಜನ ಧರ್ಮಭಕ್ತರು, ದೇಶಭಕ್ತರು, ದೈವಭಕ್ತರು ಪ್ರಾಣಗಳನ್ನು ಕೊಟ್ಟು ಈ ದೇಶವನ್ನು ಕಾಪಾಡಿದ್ದಾರೆ. ಇನ್ನೊಂದು ಮಾತನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ದಾಳಿಗಳು, ದಂಡಯಾತ್ರೆಗಳು, ಆಕ್ರಮಣಗಳು ನಮ್ಮ ದೇಶದ ಮೇಲೆ ನಡೆದರೂ ಕೂಡ ಭಗವಂತ ನಮ್ಮ ದೇಶವನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು ಬೆನ್ನ ಹಿಂದೆ ಇದ್ದು ರಕ್ಷಿಸ್ತಾ ಇದ್ದಾನೆ. ಯಾಕೆ ಹೇಳಿ? ಮುಂದೊಂದು ದಿನ ನಮ್ಮ ದೇಶ, ನಮ್ಮೆಲ್ಲರ ಭಾರತ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡೋದಿದೆ, ಬಹುದೊಡ್ಡ ಶ್ರೇಷ್ಠವಾದ ಕೊಡುಗೆಯನ್ನು ಕೊಡೋದಿದೆ. ಮುಂದಿನ ದಿನಗಳಲ್ಲಿ ಅನ್ಯಾಯ, ಭ್ರಷ್ಟಾಚಾರ, ಅಶಾಂತಿಯಿಂದ ತೊಳಲ್ತಕ್ಕಂಥ ಇಡೀ ಜಗತ್ತಿಗೆ ಶಾಂತಿಯನ್ನು ಜಗತ್ತಿಗೆ ಭಾರತ ಕೊಡೋದಿದೆ. ಅದಕ್ಕಾಗಿ ಭಾರತ ಮತ್ತು ಭಾರತೀಯ ಸಂಸ್ಕೃತಿ ಇನ್ನೂ ಉಳಿದಿದೆ ಅಂತ ವಿವೇಕಾನಂದರು ಹೇಳ್ತಾರೆ. ವಿವೇಕಾನಂದರು ಹೇಳಿದ್ದಾರೆ, ಅದನ್ನು ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡ್ಕೋಬೇಕು. ಅವರೇ ಒಂದು ಮಾತು ಹೇಳ್ತಾರೆ, ಧರ್ಮ ನಾಶವಾದರೆ ಭಾರತ ನಾಶವಾಗುತ್ತೆ, ಭಾರತ ನಾಶವಾದರೆ ಇಡೀ ಜಗತ್ತು ಸರ್ವನಾಶವಾಗುತ್ತೆ ಅಂತ. ಯಾಕಂದರೆ ಜಗತ್ತಿನ ಭವಿಷ್ಯ ನಿಂತಿರೋದು ಭಾರತದ ಮೇಲೆ, ಇಡೀ ಜಗತ್ತಿನ ಭವಿಷ್ಯ ನಿಂತಿರೋದು ನಮ್ಮ ಭಾರತದ ಮೇಲೆ. ಅಂಥ ಭಾರತ ನಿಂತಿರೋದು ಭಾರತೀಯರಾದ ನಮ್ಮೆಲ್ಲರ ಮೇಲೆ ಅನ್ನೋದನ್ನು ನಾವು ಮರೆಯಬಾರದು. ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳ ಇತಿಹಾಸವನ್ನು ನಾವು ಗಮನಿಸಿದಾಗ ನಮ್ಮ ದೇಶದಷ್ಟು ಪೌರುಷವಂತವಾದ ಇತಿಹಾಸ ಬೇರೆ ರಾಷ್ಟ್ರಗಳಲ್ಲಿ ಸಿಗೋದು ಬಹಳ ಕಡಿಮೆ ಅಂತ ನಾನು ಅಂದುಕೊಳ್ತೇನೆ. ನಿಮ್ಮೆಲ್ಲರಿಗೂ ಒಂದು ಮಾತು ನೆನಪಿಸ್ತೇನೆ, ಯಾವುದೇ ಒಂದು ದೇಶ, ಯಾವುದೇ ಒಂದು ಸಂಸ್ಕೃತಿ ನಾಶವಾಗೋದಕ್ಕೆ ಪ್ರಮುಖವಾಗಿ 3 ಕಾರಣಗಳಿರ್ತವೆ. ಮೊದಲನೆಯದಾಗಿ ಆ ದೇಶದ ಸತ್ಯವಾದ ಚರಿತ್ರೆಯನ್ನು ಆ ದೇಶದ ಪೀಳಿಗೆಗೆ ತಿಳಿಸದೇ ಇರೋದು. ಎರಡನೆಯದಾಗಿ ಆ ದೇಶದ ಜನ ತಮ್ಮ ದೇಶವನ್ನು ಕಾಪಾಡಿಕೊಳ್ಳೋದಕ್ಕೆ, ಆ ದೇಶದ ಮೂಲ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಒಗ್ಗಟ್ಟಾಗದೇ ಇರೋದು. ಮೂರನೇ ಕಾರಣ, ಆ ದೇಶದ ಮೂಲ ಸಂಸ್ಕೃತಿ ಸಂಪ್ರದಾಯಗಳನ್ನು ಪಾಲಿಸದೇ ಇರೋದು. ಒಂದು ದೇಶ ಅಥವಾ ಒಂದು ದೇಶದ ಸಂಸ್ಕೃತಿ, ಒಂದು ಧರ್ಮ, ಒಂದು ಮತ, ಒಂದು ಪಂಥ ನಾಶವಾಗುವುದು ಪ್ರಮುಖವಾಗಿ ಈ 3 ಕಾರಣಗಳಿಂದ. ಆದ್ದರಿಂದ ನಾವು ನಮ್ಮ ದೇಶದ ಚರಿತ್ರೆಯನ್ನು ನಮ್ಮ ಪೀಳಿಗೆಗೆ ತಿಳಿಸುವಂಥವರಾಗೋಣ. ಮೊದಲು ನಾವು ನಮ್ಮ ದೇಶದ ಚರಿತ್ರೆಯನ್ನು ತಿಳಿಯುವಂಥವರಾಗೋಣ. ಯಾಕಂದರೆ ನಮಗೆ ಸ್ವತಂತ್ರ ಬಂದ ಇಷ್ಟು ವರ್ಷಗಳಲ್ಲಿ ಬಿಚ್ಚಿಟ್ಟ ಇತಿಹಾಸಕ್ಕಿಂತಲೂ ಮುಚ್ಚಿಟ್ಟ ಮತ್ತು ಬಚ್ಚಿಟ್ಟ ಇತಿಹಾಸವೇ ಹೆಚ್ಚು. ದಾಳಿಕೋರರನ್ನು, ದಂಗೆಕೋರರನ್ನು ಹೀರೋಗಳನ್ನಾಗಿಸಿದ್ರು. ಪರಾಕ್ರಮಶಾಲಿಗಳನ್ನು, ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಪ್ರಾಣ ಕೊಟ್ಟವರನ್ನು ಭಯೋತ್ಪಾದಕರಂತೆ ಬಿಂಬಿಸಲಾಯಿತು. ಅಲ್ಲಲ್ಲಿ ಒಂದೆರಡು ಸಾಲುಗಳಲ್ಲಿ ಅವರ ಚರಿತ್ರೆಯನ್ನೇ ಹೇಳಿ ಮುಗಿಸಲಾಯಿತು. ನೂರಾರು ವರ್ಷಗಳ ಕಾಲ ಬರೆದರೂ ಹೇಳಿದ್ರು ಮುಗಿಯದ ಮಹಾನುಭಾವರ ಚರಿತ್ರೆಯನ್ನು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಎರಡೆರಡು ಸಾಲುಗಳಲ್ಲಿ ಅರ್ಧರ್ಧ ಪುಟದಲ್ಲಿ ಮುಗಿಸ್ತಾ ಇದ್ದು.
ಮುಕ್ಕಾಲು ಪೇಜ್ ಫೋಟೋ ಇರ್ತಿತ್ತು, ಇನ್ನು ಕಾಲ್ ಭಾಗ 4 ಲೈನ್ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಇರ್ತಾ ಇತ್ತು. ಅಂತಹ ಬಚ್ಚಿಟ್ಟ ಇತಿಹಾಸವನ್ನು ನಾವು ಓದಿದ್ದೇವೆ. ಇನ್ನು ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಭಾರತದ ನೈಜವಾದ ಇತಿಹಾಸವನ್ನು ನಾವು ಹೇಳೋ ಪ್ರಯತ್ನವನ್ನು ಮಾಡಬೇಕು. ಎರಡನೆಯದಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಸಂಘೇ ಶಕ್ತಿ ಕಲವು ಯುಗೆ ಎನ್ನುವ ಒಂದು ಮಾತಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಭಾರತ ಉಳಿಬೇಕಾದ್ರೆ ಅದಕ್ಕೆ ಒಗ್ಗಟ್ಟು ತುಂಬ ಮುಖ್ಯ. ಮೂರನೆಯದಾಗಿ ನಾವು ನಮ್ಮ ದೇಶದ ಮೂಲ ಸಂಸ್ಕೃತಿಯನ್ನು, ಮೂಲ ಸಂಪ್ರದಾಯಗಳನ್ನು ನಾವು ಪಾಲಿಸೋಣ. ನಮಸ್ಕಾರ. ಧನ್ಯವಾದಗಳು ಸರ್.